ಈ ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿ ಆರ್ಕೆಸ್ಟ್ರಾ ತಂಡ ಬಾಗಲಕೋಟ್ ಹಾಗೂ ಅನ್ನ ಮುತ್ತಪ್ಪರೈ ಗೋಶಾಲೆ ಜಯ ಕರ್ನಾಟಕ ಸಂಘಟನೆ. ವಿಶೇಷವಾದಂಥದ್ದು ಅದರ ಜೊತೆಗೆ ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟ್ ಈ ಕಾರ್ಯಕ್ರಮದ ಪ್ರಾಯೋಜಕರು. ನಮಸ್ಕಾರ ಪ್ರಿಯ ವೀಕ್ಷಕರೇ, ಓಪನ್ ಹಾರ್ಟ್ ಕನ್ನಡ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಅಕ್ವಾ ಪಾಯಿಂಟ್ ಅಂದರೆ ನರಗಳ ದೋಷ, ಈ ಒಂದು ಪಂಚೇಂದ್ರಿಯಗಳಲ್ಲಿ ಈ ಒಂದು ನಮ್ಮ ಕೈಯಲ್ಲಿರುವಂಥ ಈ ಎಡಗೈಯಲ್ಲಿರುವಂಥ ಪ್ರತಿಯೊಂದು ನರನಾಡಿಗಳಿಗೆ, ಕಣ್ಣುಗಳಿಗೆ, ಕಿಡ್ನಿಗಳಿಗೆ ಮತ್ತು ಹಾರ್ಟ್ಗೆ ಎಲ್ಲೆಲ್ಲಿ ನಮಗೆ ಏನೇನೋ ಪೇನ್ ಇದೆ ಅದನ್ನು ಇಲ್ಲಿ ಪಾಯಿಂಟ್ ಮಾಡಿ ತೋರಿಸುವಂಥ ಒಂದು ಅಕ್ವಾ ಪಾಯಿಂಟ್ ಅಂತ ಹೇಳ್ಬೋದು. ಆ ಅಕ್ವಾ ಪಾಯಿಂಟ್ ನಮ್ಮ ಕಸ್ತೂರಿ ಮಠ ಬಾಗಲಕೋಟೆಯ ಎಕ್ಸ್ಟೆನ್ಷನ್ ಏರಿಯಾ 4 ನಂಬರ್ ಶಾಲೆ ಎದುರಿಗಿದೆ. ಶಾಲೆಯಲ್ಲಿ ನಾವೆಲ್ಲ ನೋಡಿದ್ವಿ, ನಮ್ಮ ಕೈ ಸ್ವಲ್ಪ ಪ್ರಾಬ್ಲಮ್ ಇದೆ, ನಾವು ತೋರಿಸಿದ್ರೆ ಒಂದು ಪಾಯಿಂಟ್ ಮುಖಾಂತರ ನಮ್ಮನ್ನ ಡಿಟೆಕ್ಟಿವ್ ಮಾಡಿ ಸರ್ಚ್ ಮಾಡಿ ಯಾವುದಕ್ಕೆ ಏನು ಕೊಡಬೇಕು ಅದನ್ನು ಒಂದು ವಾರ ಟ್ರೀಟ್ಮೆಂಟ್ ತೊಗೊಂಡ್ರೆ ಸಾಕು ಅಂತ ಒಂದು ವಿಶೇಷವಾದಂಥ ಅಕ್ವಾ ಪಾಯಿಂಟ್ ಕಸ್ತೂರಿ ಮಠದಲ್ಲಿ ಜರುಗ್ತದೆ. ದಯವಿಟ್ಟು ಒಂದ್ಸಲ ನೀವು ಅಲ್ಲಿ ಪರಿಚಯ ಮಾಡ್ಕೊಳ್ಳಿ. ನಿಮಗೆ ಡಯಾಬಿಟಿಸ್ ಇದ್ದರೆ, BP ಇದ್ದರೆ, ನಿಮ್ಗೆ ಏನು ಯಾವುದೇ ಕಾಯಿಲೆ ಇದ್ರೂ ಕೂಡ ಎಲ್ಲ ಕಾಯಿಲೆಗೆ ಆ ಒಂದು ವಿದೌಟ್ ಇಂಜೆಕ್ಷನ್ ಹಾಗೆ ವಿದೌಟ್ ಮೆಡಿಸಿನ್ ನಿಮಗೆ ಅಲ್ಲಿ ಒಂದು ವಿಶೇಷವಾದಂಥ ಅಕ್ವಾ ಪಾಯಿಂಟ್ ಒಂದು ಪಾಯಿಂಟನ್ನು ಪ್ರಾರಂಭವಾಗಿದೆ. ಆ ಒಂದು ಪಾಯಿಂಟಲ್ಲಿ ನೀವು ಹೋಗಿ ಒಂದ್ಸಲಿ ನೀವು ಟೆಸ್ಟ್ ಮಾಡಿದಾಗ ನಿಮಗೆ ಅದ್ರ ಬಗ್ಗೆ ಒಂದು ಐಡಿಯಾ ಬರುತ್ತೆ, ನೀವು ಮುಂದೆ ಏನು ಮಾಡಬೇಕು ಅಂತ ನಿಮಗೂ ಕೂಡ ಬರುತ್ತೆ ಅಂತ ಹೇಳುತ್ತಾ ಬನ್ನಿ ಅಕ್ವಾ ಪಾಯಿಂಟ್ ನೋಡ್ಕೊಂಡು. ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಗುರು ಶಿರೂರ್ ಅಂತ. ಯಾವ ಸರಿಂದ? ಇಲ್ಲೇ ಬಾಗಲಕೋಟ್ರಿ. ಎಷ್ಟು ವರ್ಷದಿಂದ ಮಾಡತ್ತೀರಿ? ಇದು ಈಗ 1 ಇಯರಿಂದ ಮಾಡತ್ತೀರಿ. ಇದಕ್ಕೆ ಮುಂಚೆ ಏನು ಮಾಡ್ತಿದ್ರಿ? ಇದಕ್ಕೆ ಮುಂಚೆ ಬೆಂಗಳೂರಲ್ಲಿ ಟ್ರೈನಿಂಗ್ ಇದೆ. ಇದಕ್ಕೆ ಬೆಂಗಳೂರು ಟ್ರೈನಿಂಗ್ ಆಗಿತ್ತು. ಹ್ಞೂ ರೀ. ಅಲ್ಲಿ ಯಾವ ಕಂಪ್ನಿ? ಇದು ಟಿಯಾನ್ಸ್ ಅಂತ. ಟಿಯಾನ್ಸ್ ಮಲ್ಟಿನ್ಯಾಷನಲ್ ಕಂಪ್ನಿ ರೀ. ಅಲ್ಲಿ ಮಾಡತ್ತೀವಿ. ಓಕೆ. ಈಗ ನೀವೇನು ಇದ್ರಾಗ ಏನು ಹೇಳಕ್ಕೆ ಹೋಗ್ತೀರಿ? ಈಗ ಈ ಹೆಬ್ಬೆರಳು ಕಾಣ್ತಾ ಇದೆ ಅಲ್ಲ? ಹ್ಞೂ. ಇಲ್ಲಿ ಹೆಬ್ಬೆರಳು, ಅದ್ರ ಬಗ್ಗೆ ಏನು, ಅದು ಏನಾಗುತ್ತೆ, ಅದು ಏನು? ಇದು ಹೆಬ್ಬೆರಳಿಂದ ಇಲ್ಲಿ ಹೆಬ್ಬೆರಳು ನಾವು ಇಲ್ಲಿ ಪ್ರೆಷರ್ ಮಾಡ್ಕೊಂಡು ಬರೋದ್ರಿಂದ ನಿಮ್ಮ ಬೆನ್ನು ಮೂಳೆ ಮೇಲಿಂದ ಕೆಳಗಡೆ ಕುತ್ತಿಗೆಯಿಂದ ಎಂಡ್ವರೆಗೂ ಇಲ್ಲಿ ಪ್ರೆಷರ್ ಮಾಡ್ಕೊಂಡು ಬರೋದ್ರಿಂದ ಯಾವುದೇ ಪೇನು, ಯಾವುದೇ ಜಾಯಿಂಟ್ ಪೇನ್ ಇದ್ದರೂ ಕ್ಲಿಯರ್ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಇದು ಲಿವರ್ ಫಂಕ್ಷನ್, ಇಲ್ಲಿ ಪ್ರೆಸ್ ಮಾಡೋದ್ರಿಂದ ನಿಮ್ಮ ಲಿವರ್ ಫಂಕ್ಷನ್ ಯಾವುದೇ ಡ್ಯಾಮೇಜ್ ಇದ್ದರೂ ಲಿವರ್ ಫಂಕ್ಷನ್ ಕ್ಲಿಯರ್ ಆಗುತ್ತೆ. ಲಿವರ್ ಫಂಕ್ಷನಲ್ಲಿ 3 ಟೈಪ್ ಬರುತ್ತೆ. ಇಲ್ಲೊಂದು ಪಾಯಿಂಟ್ ಇರುತ್ತೆ, ಇಲ್ಲೊಂದು ಪಾಯಿಂಟ್ ಇರುತ್ತೆ, ನೆಕ್ಸ್ಟ್ ಇಲ್ಲೊಂದು ಪಾಯಿಂಟ್ ಇರುತ್ತೆ. ನೀವು ಇಲ್ಲಿ ಹಾರ್ಟ್ ಡಿಸೀಸಸ್ ಇಲ್ಲೊಂದು ಇರುತ್ತೆ, ಇಲ್ಲಿ ಪ್ರೆಸ್ ಈ ಪಾಯಿಂಟಿಗೆ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ಹಾರ್ಟ್ ಡಿಸೀಸಸ್ ಕ್ಲಿಯರ್ ಆಕ್ಕವು. ಇಲ್ಲೊಂದು. ನೆಕ್ಸ್ಟ್ ನಿಮ್ಮ ಬೆನ್ನು ಏನಿದೆ ಕೈ, ಮೊಣಕೈಯಿಂದ ಮುಂಡಿವರೆಗೂ ಇದ್ದರೂ ಇಲ್ಲಿಂದ ಇಲ್ಲಿವರೆಗೆ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ಮೊಣಕೈಯಿಂದ ಮುಂಡಿವರೆಗೂ ನೋವಿರೋದು ವಾಸಿ ಆಗುತ್ತೆ. ಇದು ಚೆಸ್ಟ್ ಪೇನ್ ರೀ. ಇಲ್ಲಿ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ಅಟ್ಲೀಸ್ಟ್ ಒಂದು 15ರಿಂದ 20 ನಿಮಿಷ ಖಾಲಿ ಹೊಟ್ಟೆಲೆ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ಚೆಸ್ಟ್ ಪೇನ್ ಕ್ಲಿಯರ್ ಆಗುತ್ತೆ. ಈ ಪಾಯಿಂಟ್ ಮೌತ್ ಅಲ್ಸರ್. ಈಗ ಗುಟ್ಕಾ ತಿನ್ನೋದ್ರಿಂದ ಮೌತ್ ಅಲ್ಸರ್ ಆಗಿರುತ್ತಲ್ಲ, ಇಲ್ಲಿ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ಹೀಟಿಗೆ ಆಗಿರೋ ಬಾಯಲ್ಲಿರೋ ಗುಳ್ಳಿ ಎಲ್ಲ ವಾಸಿ ಆಕವು. ಇದು BP ಹೈಪರ್ ಟೆನ್ಷನ್ ರೀ. ಹೈಪರ್ ಟೆನ್ಷನ್ಗೆ ಕೆಲವೊಂದಿಷ್ಟು ಕಡೆ ಭಾಳ ಪಾಯಿಂಟ್ಸ್ ಇದ್ದಾವೆ. ಇಲ್ಲಿ ಪ್ರೆಸ್ ಮಾಡ್ಕೋಬೋದು, ಇಲ್ಲಿ ಮಾಡ್ಕೋಬೋದು. ನಿಯಮಿತ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ BP ಕಡಿಮೆ ಆಗುತ್ತೆ ರೀ.
ಇಲ್ಲೇ ನಿಮ್ದು ನಂಬರ್ ಕಣ್ಣಿನ ದೃಷ್ಟಿ ಮಂದಾಗಿತ್ತಂದ್ರೆ ಇಲ್ಲಿ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ಡೈಲಿ ಬೆಳಿಗ್ಗೆ ಕಣ್ಣಿನ ದೃಷ್ಟಿ ಸುಧಾರಿಸುತ್ತೆ. ಇದು ಕಾಲು ರೀ, ಪಾದದಿಂದ ತೊಡೆಯವರೆಗೂ ಇಲ್ಲಿ ಇಷ್ಟೊಳಗೆ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ಎರಡು ಕಾಲು ಮೊಣಕೈ ಜಾಯಿಂಟ್ ಪೇನ್ ಏನು ಬರ್ತದೆಲ್ಲ ಕ್ಲಿಯರ್ ಮಾಡ್ಕೋಬೋದು ಇದರೊಳಗೆ ಇಲ್ಲಿ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ. ಇದು ನಮ್ದು ಏನ್ರಿ ಜೀರ್ಣಕ್ರಿಯೆ ಪಚನಕ್ರಿಯೆ ಆಗಿರೋಂಗಿಲ್ಲ, ಗ್ಯಾಸ್ಟ್ರಿಕ್ ಸಮಸ್ಯೆ ಇರ್ತೈತಿ, ಇಲ್ಲಿ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ಪಚನಕ್ರಿಯೆ ಜಾಸ್ತಿ ಆಗೈತೆ ರೀ. ಅದೇ ಏನ್ರಿ ಕ್ಲಿಯರ್ ಏನು ಹಾಂ ಕಿಡ್ನಿ ಸ್ಟೋನು ಕಿಡ್ನಿಗೆ ಸಂಬಂಧಿಸಿದ ತೊಂದರೆಗಳಿಗೆ ಇಲ್ಲಿ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ಕ್ಲಿಯರ್ ಆಕೈತೆ ರೀ. ಮತ್ತು ನಮ್ದು ಮಲಬದ್ಧತೆ ಇರ್ತೈತಿ, ಕ್ಲಿಯರ್ ಮಲ ಹೋಗ್ತಿರಂಗಿಲ್ಲ, ಅವಾಗ ಇಲ್ಲಿ ಎರಡು ಕಡೆ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ಪ್ರೆಸ್ ಮಾಡ್ಕೊತ ಮತ್ತು ಬಿಸಿನೀರು ಕುಡಿಬೇಕು. ಇದು ಎಕ್ಸಸೈಸ್ ಮುಗಿದ ತಕ್ಷಣ 300 ml ಕಂಪಲ್ಸರಿ ಬಿಸಿನೀರು ಕುಡಿಯೋದ್ರಿಂದ ಮಲ ಕ್ಲಿಯರ್ ಆಗುತ್ತೆ. ಈ ಕಡೆ ಈ ಆ್ಯಂಡ್ ಲಾಸ್ಟ್ ಫಿಂಗರ್ ಇದ್ರೆ ಲಿವರ್ ಪ್ರಾಬ್ಲಮ್, ಹಾರ್ಟ್ ಪ್ರಾಬ್ಲಮ್ ಅಂದರೆ ಹಾರ್ಟ್ ಸ್ಪೆಲ್ಲಿಂಗ್ ಬಂದಿರ್ತೀವಿ ನೋಡ್ರಿ, ಒಂದು ಲೈನ್ ಯಾವ ಸ್ಪೆಲ್ಲಿಂಗ್ ಬಂದಾಗ ಇಲ್ಲಿ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ಹಾರ್ಟ್ ಸ್ವೆಲ್ಲಿಂಗ್ ಎಲ್ಲ ಕ್ಲಿಯರ್ ಹಾಕೊಂತ ಬರ್ತೈತೆ. ಇದು ಮೇಲ್ಗಡೆ ತೋರಿಸಿರಲ್ಲ, ಇದು ಟ್ರೀಟ್ಮೆಂಟ್ ರೀ. ಇಲ್ಲಿ ನಾವು ಫಸ್ಟ್ ಪಂಚರ್ ಅಂತ ಮಾಡ್ತಿದ್ರು, ಸೂಜಿ ಹಾಕ್ತಿದ್ರಿ ಇಲ್ಲಿ ಹಾರ್ಟ್ ಬ್ಲಾಕ್ ಆಗಿತ್ತು ಅಂದ್ರೆ ಶಾವ್ಗ ಒಂದು ಸೂಜಿ ಹೊಡಿತಿದ್ರಿ ಇಲ್ಲಿ, ಅಂದ್ರೆ ಏರ್ ಬ್ಲಾಕ್ ಆಗಿರ್ತೈತಿ ಇಲ್ಲಿ ನಾವು ಸಣ್ಣ ವಸ್ತುವಿಂದ ಪೆನ್ನಿಂದ ಚುಚ್ಚಿದ್ರು ಅದು ಕ್ಲಿಯರ್ ಆಕೈತಿ. ಸೇಮ್ ರೀ, ಇದು ಶಾವು ಏನು ಬರ್ತೈತಲ್ಲ ಇದು ಹಾರ್ಟ್ ಪ್ರಾಬ್ಲಮಿಗೆ ಬರ್ತ್ರಿ, ಇದು ಶುಗರ್ ಯೋಗದವ್ರಿಗೆ ಬರ್ತೈತಿ ರೀ. ಇವೆಲ್ಲ ಇದು 1, 2, 3 ಇದು ಬಿ ಪಿದವ್ರಿಗೆ ಬರ್ತೈತಿ ರೀ. ಇದು ನಮ್ದು ಬ್ಯಾಕ್ ಪೇನ್ ಫುಲ್ ರೀ. ಇದು ಬ್ಯಾಕ್ ಪೇನ್ದವ್ರಿಗೆ ಬರ್ತೈತಿ ರೀ. ಇದು ಬ್ಲಡ್ ಪ್ರೆಷರ್ ರೀ, ಏನು ಬ್ಲಡ್ ಪ್ರೆಷರ್ ಅಂದರೆ ಲೋ ಬಿ ಪಿ ಇರ್ತೈತಲ್ರಿ ಅವ್ರಿಗೆ ಬರ್ತೈತಿ. ಹೌದು, ಇದು ನೀವು ಎಷ್ಟು ದಿನದಿಂದ ಇಲ್ಲಿ ಬಾಗಲಕೋಟೆ ಎಷ್ಟು ದಿನ ಮಾಡ್ತಿದ್ರಿ? ಇವಾಗ ಸ್ಟಾರ್ಟ್ ಮಾಡಿ 3 ತಿಂಗಳಾಯ್ತು ರೀ. ಇಲ್ಲಿ ಪೇಷಂಟ್ಸ್ ಬರ್ತಾ ಇದ್ದಾರೆ. ಏನು ಫೀಸ್ ಮಾಡಿದಿರಿ? ಫೀಸು ಒಂದು OPDಗೆ 100 ರೂಪಾಯಿಯನ್ನು ಮಾಡಿದ್ದೀವಿ. ಅದು ಒಂದು ಮಂತ್ಲಿ ಆದರೆ ಕಡಿಮೆ ಆಗುತ್ತೆ. ಅಂದರೆ ಒಂದು ತಿಂಗಳು ಮಾಡಿಸಿದ್ರೆ ಕ್ಲಿಯರ್ ಆಗ್ಬಿಡ್ತಿಲ್ಲ? ಇಲ್ಲ, ಅವ್ರವ್ರ ಆರೋಗ್ಯ ಇದ್ರ ಮ್ಯಾಗ ಅವ್ರ ಸ್ಟೆಮಿನಾ ಮ್ಯಾಗ ಹೋಗುತ್ತೆ ಅವರು. ಅಂದರೆ ಇದು ಮಾಡೋದ್ರಿಂದ ಮತ್ತೇನಾಗ್ಬೋದು ಮನುಷ್ಯನಿಗೆ? ಒಳ್ಳೇದಾ ಅಥವಾ ಏನು ಕೆಟ್ಟದ್ದಾ? ಎಲ್ಲ ನರ್ವ್ ಆ್ಯಕ್ಟಿವ್ ಇರ್ತಾವೆ. ಮುಂದೆ ಯಾವುದೇ ಬರದೇ ಇರೋಂಗೆ ಕಾಯ್ಕೋಬೋದು, ಅದು ಕಾಯಿಲೆ ಮುಂದೆ ಬರೋದನ್ನ ಸ್ಟಾಪ್ ಮಾಡ್ಬೋದು. ಮತ್ತು ನಮಗೆ ಇದು ಆಕ್ಯುಲೈಫಿಂದ ಮುಂದೆ ಬರೋ ಕಾಯಿಲೆನೂ ಗೊತ್ತಾಗುತ್ತೆ, ಈಗಿರೋ ಕಾಯಿಲೆನೂ ಗೊತ್ತಾಗುತ್ತೆ, ಡಿಟೆಕ್ಟ್ ಆಗುತ್ತೆ ನಮ್ಗೆ. ಇದು ಮಷಿನ್ ಇದು ಬ್ಲಡ್ ಸರ್ಕ್ಯುಲೇಷನ್ ಮಷಿನ್ ಅಂತ ಇದೆ. ಇದು ರೊಟೇಷನ್ ಮೂಡಲ್ಲಿ ಪಾದದಿಂದ ನೆತ್ತಿಯವರೆಗೂ ರೊಟೇಷನ್ ಮೂಡಲ್ಲಿ ನ್ಯಾನೋ ನರ್ವ್ ಆ್ಯಕ್ಟಿವ್ ಮಾಡ್ಕೊತ ರೊಟೇಷನ್ ಮೂಡಲ್ಲಿ ಪ್ರೆಷರ್ ಕೊಡ್ತೈತೆ ಬ್ಲಡ್ಡಿಗೆ. ಈ ಮಷೀನಿಗೆ ಈಗ ತೋರಿಸಿದ್ರಲ್ಲ, ಈ ಮಷೀನು ಇದು ಅಕ್ಯುಲೈಫ್ ಅಂತ. ಇದು ಅಕ್ಯುಲೈಫ್ ನಮ್ಗೆ ಏನು ಡಿಸೀಸಸ್ ಇರ್ತಾವಲ್ಲ ಅಂಗೈಯಲ್ಲಿ ಇದು ಡಿಟೆಕ್ಟ್ ಮಾಡ್ತೈತಿ. ಇವಾಗ ನಾವು ಹೇಳಿದ್ವಿ ಅಂಗೈಯಲ್ಲಿ ಎಲ್ಲೆಲ್ಲಿ ಪ್ರೆಸ್ ಮಾಡ್ಬೇಕಂತೇಳಿ, ಇಲ್ಲಿ ಇದು ಪ್ರೆಸ್ ಮಾಡೋ ಅದು ಡಿಟೆಕ್ಟ್ ಮಾಡ್ತೈತಿ ನಮ್ಮ ಪ್ರಾಬ್ಲಮ್ ಎಲ್ಲಿದಾವ ಅಂತೇಳಿ. ಅದಾದ ತಕ್ಷಣ ಇದರಿಂದನೇ ನಾವು ಅದನ್ನು ರಿಮೂವ್ ಮಾಡ್ತೀವಿ. ಇದು ನಾವು ಪ್ರೆಷರ್ ಕೊಡ್ತೈತಿ. ಇದು 1 ನಿಮಿಷಕ್ಕೆ 7700 ಸಲ ಪ್ರೆಸ್ ಮಾಡ್ತೈತಿ ಆ ಪಾಯಿಂಟ್ನ, ಅವಾಗ ಆ್ಯಕ್ಟಿವ್ ಆಗುತ್ತೆ ಅದು ನರ್ವ್. ಥ್ಯಾಂಕ್ ಯು. ಓಕೆ ಸರ್. ನೋಡಿದ್ರಲ್ಲ ಪ್ರೇಕ್ಷಕರೇ, ಅಕ್ವಾ ಪಾಯಿಂಟ್ ಆಗಿದೆ ಅಂತ ನಾನೇ ಸ್ವತಃ ಟೆಸ್ಟ್ ಮಾಡ್ಕೊಂಡಿದ್ದೀನಿ. ಭಾಳ ವಿಶೇಷವಾದಂಥದ್ದು, ಯಾವುದೇ ಇಂಜೆಕ್ಷನ್ ಇಲ್ಲದೆ ಒಂದು ಆರಾಮದಾಯಕವಿರುವಂಥದ್ದು. ನಮ್ಮ ಕಣ್ಣುಗಳ ದೋಷ ಇದ್ರೂ ಕೂಡ ಆ ಅಕ್ವಾ ಪಾಯಿಂಟ್ ಒಂದು ವಾರ ನಮಗೆ ಕಣ್ಣುಗಳು ಕ್ಲೀನಾಗಿ ಕಾಣೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಅಕ್ವಾ ಪಾಯಿಂಟ್ ಬಗ್ಗೆ ನೀವು ಬಹಳಷ್ಟು ಅಕ್ವಾ ಪಂಚರ್ ಅಂತೀವಿ, ಅಕ್ವಾ ಪಾಯಿಂಟ್ ಅಂತೀವಿ. ಯಾಕಂದರೆ ಈ ಒಂದು ವಿಶೇಷವಾದಂಥ ಈ ಸ್ಥಳಕ್ಕೆ ನೀವು ಒಂದ್ಸಲ ಭೇಟಿ ನೀಡಿ. ಅದರ ಫೋನ್ ನಂಬರ್ ಕೂಡ ತಮ್ಮಲ್ಲಿ ಅಲ್ಲಿ ಬರ್ತಾ ಇದೆ, ನೋಡಿ. ಜೈ ಹಿಂದ್, ಜೈ ಕರ್ನಾಟಕ. ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿಸ್ ಆರ್ಕೆಸ್ಟ್ರಾ ತಂಡ ಬಾಗಲಕೋಟೆ ಹಾಗೂ ಸರ್ವಶ್ರೇಷ್ಠ ಕ್ರಿಯೇಷನ್ಸ್ ಸಾಂಸ್ಕೃತಿಕ ಸಂಸ್ಥೆ ಅಣ್ಣ ಮುತ್ತಪ್ಪರೈ ಗೋಶಾಲೆ ಹಾಗೂ ಜಯ ಕರ್ನಾಟಕ ಸಂಘಟನೆ ಬಾಗಲಕೋಟೆ, ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟೆ.